ಈ ಬಾರಿ 11 ದಿನಗಳ ಕಾಲ ಈ ಉತ್ಸವ ನಡೆಯುತ್ತೆ. ದಶಮಿ 10 ದಿನಗಳ ಕಾಲ ನಡೀತಾ ಇತ್ತು. ಬೇರೆ ಬೇರೆಯ ಒಟ್ಟು ಅದರ ಸಂಗತಿಗಳ ಕಾರಣ ಹಿರಿಯರು ಹೇಳಿದಂಥ ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲಿ, ಈ ದೇಶದಲ್ಲಿ 11 ದಿನಗಳ ಕಾಲ ದಸರಾ ನಡೆಯುವಂಥದ್ದು ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನಂತೂ ಭಾವಿಸ್ತೇನೆ. ಈ 11 ದಿನಗಳ ಕಾಲ ವಿಜೃಂಭಣೆಯ ದಸರಾವನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ಈ ಬಾರಿಯ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಪ್ರತಿಷ್ಠಾಪನೆ ಕಾರ್ಯ 22ನೇ ತಾರೀಕು ಬೆಳಗ್ಗೆ ನಡೀತಾ ಇದೆ. ಅದರ ಉದ್ಘಾಟನೆಗೆ ಈ ಬಾರಿ ಬಗ್ವಳ್ಳಿ ಸೋಮಶೇಖರ್ ರಾಜು ಅಂತ ಕರೀತಾರೆ ಅವರನ್ನು. ಅವರ ವಿಶೇಷವಾದಂಥ ಪರಿಚಯ ನಿಮಗೆ ಕಳಿಸ್ಕೊಡೋ ಪ್ರಯತ್ನನ ನಾನು ಮಾಡ್ತೇನೆ. ಬಗ್ವಳ್ಳಿ ಸೋಮಶೇಖರ್ ಅವರನ್ನು ಒಟ್ಟು ಎಲ್ಲರೂ ಯೋಚನೆಯನ್ನು ಮಾಡಿ 3-4 ಹೆಸರುಗಳನ್ನು ಇಟ್ಕೊಂಡಾಗ ಬಗ್ವಳ್ಳಿ ಸೋಮಶೇಖರ್ ಅವ್ರ ಬಗ್ಗೆ ನಾವು ಕರೆಯುವಂಥದ್ದು ಸೂಕ್ತ ಅನ್ನುವಂಥ ಸಂಗತಿ ತೀರ್ಮಾನ ಮಾಡಿದಂಥ ಪರಿಣಾಮ ಅವರು ಅತ್ಯಂತ ಸಹರ್ಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಈ ಉದ್ಘಾಟನೆಗೆ ಬರ್ತಾರೆ. ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅವರು, ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆಗಿ ಅನೇಕ ಸಾಧನೆಗಳು ಮಾಡಿರುವಂಥ ಸೋಮಶೇಖರ್ ಅವರು ನಮ್ಮ ಹತ್ತಿರದ ತರೀಕೆರೆ ತಾಲೂಕಲ್ಲಿದ್ದಾರೆ. ಅವರೆಲ್ಲ ಬರಬೇಕು ಅಂತ ಕೇಳಿದಾಗ ಅತ್ಯಂತ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅವರು ಈ ಬಾರಿಯ ಒಂದು ದಸರಾದ ಉದ್ಘಾಟನೆಯನ್ನು, ಅಂದರೆ ಈ ದೇಶಕ್ಕೆ ಶಕ್ತಿ ಕೊಟ್ಟಂಥ, ಸೈನ್ಯಕ್ಕೆ ಶಕ್ತಿ ಕೊಟ್ಟಂಥ